ಸಕ್ಸಸ್ಫುಲ್ ಲವ್ ಸ್ಟೋರಿ. ನಮ್ಮನ್ ಬದಿಯಾ ಇಲ್ಲ ಬಲ್ಲ ಮನೆ ತೋರ್ಸ್ಕೊಂಡು ಅವ್ಳು ಬರ್ತಾಳೆ, ರಿಪ್ಲೈ ಮಾಡಿಸ್ಕೊತಾಳೆ, ಚೆನ್ನಾಗ್ ಒಂದ್ ಸ್ವಲ್ಪ ದಿನ ಉಚ್ತಾಳೆ, ಅವ್ರು ರೆಡಿ ಮಾಡ್ತಾವ್ರಿ. ಹುಡುಗಿರ್ನೆಲ್ಲ ಇಂಪ್ರೆಸ್ ಮಾಡ್ಬೇಕು ಏರಿಯಾದಲ್ಲಿ ಇರೋರು. ಹಿಂಗಂದ್ರೆ ಗ್ಯಾಪ್ ಅಲ್ಲಿ ಲವ್ ಆಗೋಗ್ಬಿಡ್ತಾವ ನಮ್ಗೆ. ಅಲ್ಲ ಹುಡುಗಿ ಅಕೌಂಟ್ ಇಂದ ಹಾಯ್ ಅಂತ ಮೆಸೇಜ್ ಬಂತು ಅಂದ್ರೆ ಇದು ನನಗ್ ಮಾತ್ರ ಬಂದಿರ್ಲಿಕ್ಕೆ ಚಾನ್ಸೇ ಇಲ್ಲ. ನನ್ನ ಜೊತೆಲಿ ಆಟೋ ಫೀಲ್ಡ್ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ನೀವು? ಸರ್ ಆಟೋ ಫೀಲ್ಡ್ ಬಂದು ನಾನು ಗಾರೆ ಕೆಲಸ ಮಾಡ್ತಾನೆ ಸ್ಟಾರ್ಟ್ ಮಾಡಿದ್ದೆ ಸರ್. 2010 ನಾನು ಗಾರೆ ಕೆಲಸ ಮಾಡ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ಪುನೀತ ಅಂತ ಇದ್ದಾನೆ. ಅವನು ಫಸ್ಟ್ ಆಟೋ ತಗೊಂಡಿದ್ ನಮ್ಮ ಟೀಮಲ್ಲಿ. ಎಲ್ಲರಿಗಿಂತ ಫಸ್ಟ್ ಆಟೋ ತಗೊಂಡವನು ಅವನು. ನಮ್ಮ ಟೀಮಲ್ಲಿ ಆಟೋ ತಗೊಂಡಿದ್ದೆ. ಅವನು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ದ. ಆಟೋ ತಗೊಂಡು ಆಮೇಲೆ ನಮ್ಗೆ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ದ. ಅವಾಗ ನನ್ಗೆ 650 ರೂಪಾಯಿ ಕೊಡ್ತಿದ್ರು ಸರ್. ಅವಾಗ್ಲೇ ಮೇಸ್ತ್ರಿ ನಾನು. 2010-11 ಇರ್ಬೋದು ಮೋಸ್ಟ್ಲಿ. ಅವಾಗ್ಲೇ ಆಟೋ ಅವ್ನ್ ಫಸ್ಟ್ ತಗೊಂಡಿದ್ದೆ. ಏನಾಯ್ತು, ನಾವು ತಗೊಂಡ್ಬಿಟ್ಟು ಬರೀ ನೀನು ಹಿಂಗೆ ಪಾರ್ಟ್ ಟೈಮ್ ತರ ಮಾಡು. ನಾನ್ ನೋಡ್ದಂಗೆ ಸರ್ ಮಂಡ್ಯ, ಮದ್ದೂರು, ಮೈಸೂರು, ಚಾಮರಾಜನಗರ ಈ ಕಡೆ ನಮ್ಮ ಜನಗಳು ಏನಿದಾರಲ್ಲ ಸರ್, ಅವರು ತುಂಬಾ ತುಂಬಾ ಥಿಂಕ್ ಮಾಡ್ತಾರೆ. ಅಂದ್ರೆ ಏನಾದ್ರೂ ಒಂದ್ ಮಾಡ್ತಾ ಇರ್ಬೇಕು, ಇಂಟ್ರೆಸ್ಟಿಂಗ್ ಆಗೋ ತರ. ಗಾರೆ ಕೆಲಸ ಅಂದ್ರೆ ಬರೀ ಅದೊಂದೇ ಸೀಮಿತ ಮಾಡ್ಬಾರ್ದು. ಬೆಳಗ್ಗೆ ಸಾಯಂಕಾಲ ನೀನ್ ಏನನ್ನ ಬೇರೆ ಮಾಡ್ಕೋಬೋದಲ್ಲ. ಅವಾಗ ಏನೋ ಪಾರ್ಟ್ ಟೈಮ್ ಅಲ್ಲಿ ಆಟೋ ಬೆಸ್ಟ್ ಇರ್ಬೋದು ಅಂತೇಳಿ ಅವ್ನು ಆಟೋ ತಗೊಂಡಿದ್ದಾನೆ. ನನ್ಗೂ ಹೇಳ್ದ, ಆಟೋ ತಗೊಂಡ್ಬಿಡೋ ಮಚ್ಚ ನೀನು ಅಂತ. ಸರಿ ತಗೊಳೋಣ ಅಂತ ಹೋದ್ರೆ ನಾನೇನ್ ಮಾಡಿದೆ, ಅದನ್ನು ಐಡಿಯಾ ಅವನೇ ಹೇಳ್ದ. ಮಚ್ಚ ಏಕಾಏಕಿ ಅದ್ ಇದ್ ಮಾಡಿದ್ರೆ ಆಗಲ್ಲ, ಒಂದ್ 4 ದಿನ ಬಾಡಿಗೆ ಗಾಡಿ ಓಡಿಸಿ ನೋಡು ಅಂತ ಅಂದ್ಬೋದು. ಅವಾಗ ನಾನು ಬಾಡಿಗೆ ಗಾಡಿ ಓಡಿಸಿದ್ದು ಸರ್. ಆಟೋ ಬಾಡಿಗೆ ಗಾಡಿ ಓಡಿಸ್ದೆ. ಯಾವಾಗ ಅಂದ್ರೆ ಒಂದು 6 ತಿಂಗಳು 1 ವರ್ಷ ಹತ್ರ ಓಡಿಸ್ದೆ ಬಾಡಿಗೆ ಗಾಡಿ. ಅಂದ್ರೆ ಬಾಡಿಗೆ ಗಾಡಿ ಅಂದ್ರೆ ಕಂಟಿನ್ಯೂ ಸಿಕ್ಕೋದಿಲ್ಲ ಸರ್. ಅದು ಕೊಡ್ತಾರೆ, ಈಸ್ಕೊಂಡ್ಬಿಡ್ತಾರೆ, ಕೊಡ್ತಾರೆ, ಈಸ್ಕೊಂಡ್ಬಿಡ್ತಾರೆ. ತಿರ್ಗಾ ಇವಾಗ ನೀವ್ ಓನರ, ನಿಮ್ ಗಾಡಿ ನಿಮ್ ಹತ್ರ ಬಿಟ್ಟ ಮೇಲೆ ತಿರ್ಗಾ ಒಂದ್ 3 ತಿಂಗಳಾಗುತ್ತೆ ಇನ್ನೊಂದ್ ಗಾಡಿ ಕ್ಯಾಚ್ ಮಾಡೋಕ್ಕೆ. ಒಬ್ಬೊಬ್ರು ಪರ್ಮನೆಂಟ್ ಆಗಿ ಓಡಿಸೋರು ಇರ್ತಾರೆ, ಪರ್ಮನೆಂಟ್ ಆಗಿ ಓಡಿಸೋರ್ಗ್ ಮಾತ್ರ ಕೊಡ್ತಾರೆ. ಒಬ್ಬೊಬ್ರು ಅದೇ ಪರ್ಮನೆಂಟ್ ಆಗಿ ಓಡಿಸೋನು 1 ವಾರ ಊರ್ಗ್ ಹೋಗಿರ್ತಾರೆ, ಆ ಟೈಮಲ್ಲಿ ಆ ಗಾಡಿನ ನಮಗ್ ಕೊಡ್ತಾರೆ. ಈ ತರ ಓಡಿಸ್ಕೊಂತ ಗಾರೆ ಕೆಲಸ ಮಾಡ್ತಾ ಇದ್ದಿದ್ ನಾನು. ಅಂದ್ರೆ 2 ಮ್ಯಾನೇಜ್ ಮಾಡ್ಕೊಂಡಿದ್ದೀರಾ? ಹಂಗೆ ಫಸ್ಟಿಂದಾನು ಕೆಲ್ಸಗಳು ಅನ್ನೋದು ಮಾಡ್ತಾ ಬಂದಿದ್ದೀನಿ ಸರ್. ಈ ಆಟೋಗ್ ಬಂದಿದ್ದು ಹೇಳ್ತಾ ಇರೋದು ನಿಮ್ಗೆ. ಹಿಂಗ್ ಮಾಡ್ತಾ ಬರ್ತಾ ಇದ್ದೆ. ಅವಾಗ ಏನಾಯ್ತು, ನಾನೇ ಯಾಕೆ ತಗೋಬಾರ್ದು, ನಂಗೆ ನೋಡ್ಬಿಟ್ನಲ್ಲ. ಅಂದ್ರೆ ಅವಾಗೆಲ್ಲ ಕೂಲಿ 650 ರೂಪಾಯಿ ಇತ್ತು. ಒಂದು ಯಶವಂತಪುರ ಹೋಗ್ಬಿಟ್ಟು ಬಂದ್ಬಿಟ್ರೆ 600 ರೂಪಾಯಿ ಆಗ್ಬಿಡೋದು. ಅವಾಗೆಲ್ಲ ಮಾತಾಡ್ಕೊಂಡು ಹೊಡಿತಾ ಇದ್ದಿದ್ದು. ಮೀಟರ್ ಅಷ್ಟ ಆಗ್ತಾ ಇರ್ಲಿಲ್ಲ ಸರ್. ಮೀಟರ್ 150, 130 ಹಿಂಗ ಆಗೋದು ಇಲ್ಲಿಂದ ಇಂದ್ರಾನಗರಿಂದ. ಅಂದ್ರೆ ಏನು ಅಂದ್ರೆ ನಾವು ಹೋಗ್ಬಿಟ್ಟು ಬಂದ್ಬಿಟ್ರೆ ಒಂದ್ ಆಗ್ಬಿಡೋದು. ಮಾತಾಡ್ಕೊಂಡು ಓಡಿಸ್ತಾ ಇದ್ದಿದ್ದಲ್ವಾ. 300 ರೂಪಾಯಿ ಕೇಳ್ಬಿಡ್ತಾ ಇದ್ದೆ ನಾನು ಯಶವಂತಪುರ ಅಂದ್ರೆ 300 ರೂಪಾಯಿ ಇಲ್ಲಿಂದ. ನಮ್ ರೆಗ್ಯುಲರ್ ಡೈಲಾಗ್ ಇದೆ, ಇಲ್ಲ ಸರ್ ಖಾಲಿ ಬರ್ಬೇಕು ನಾವು. ಖಾಲಿ ಬರ್ಬೇಕು ನಾನು, ಯಾಕಂದ್ರೆ ಟೈಮ್ ಕೆಲ್ಸಕ್ಕೆ ಬರ್ಬೇಕಲ್ಲ ಇಲ್ಲಿಗೆ. ಬೆಳಗ್ಗೆ 5 ಗಂಟೆಗೆ ಆಟೋ ಎತ್ತಾ ಇದ್ದೀವಿ ಸರ್ ನಾನು. ಆಟೋ ಎತ್ಬಿಟ್ಟು ಇಲ್ಲಿಂದ ನಮ್ KFC ಸಿಗ್ನಲ್ ಹಿಂಗ್ ಹೋಗ್ಬಿಟ್ಟು ಬೇಕು ಅಂತಾರೆ ರೌಂಡ್ ಹೊಡಿಯೋದು. ಯಾರನ್ನ ಬ್ಯಾಗ್ ಹಿಡ್ಕೊಂಡ್ ಬಂದ್ಬಿಟ್ರೆ ಅವ್ರ ಹತ್ರ ಎಲ್ಲಿಗೆ ಹೋಗ್ಬೇಕು ಅನ್ನೋದು. ಇವಾಗಿನ ತರ ಇಲ್ಲ. ಯಾರ ಬ್ಯಾಗ್ ಬರ್ತಾರೆ ಈಚ್ ಕಡೆ, ಮತ್ತೆ ಏರಿಯಾದಿಂದ ಈಚ್ ಕಡೆ ಬ್ಯಾಗ್ ಹಿಡ್ಕೊಂಡ್ ಬರೋರು. ಅವಾಗೆಲ್ಲ ಓಲಾ ಓಬರ್ ಇರ್ಲಿಲ್ಲಲ್ಲ. ಅವಾಗೆಲ್ಲ ನಾವು ಇವ್ರು ರೈಲ್ವೆ ಸ್ಟೇಷನ್ಗೆ ಹೋಗೋರು, ಇಲ್ಲ ಬಸ್ ಸ್ಟಾಪ್ ಹೋಗೋರು, ಬಾಡಿಗೆನೆ ಇದು ಅಂತ ಕಂಡಿಡಿತಾ ಇದ್ ಬ್ಯಾಗ್ ಹಿಡ್ಕೊಂಡು. ಇಂಥದ್ದೇನನ್ ಬಂದ್ಬಿಟ್ರೆ ಸೀದಾ ಹೋಗ್ಬಿಡೋದು. ಹೋಗ್ಬಿಟ್ಟು ನಿಲ್ಸ್ಬಿಟ್ಟು ಎಲ್ಗ ಹೋಗ್ಬೇಕು ಸರ್ ಅಂತ ಕೇಳೋದು. ಕೇಳಿದೆ ಯಶವಂತಪುರ ಹೋಗ್ಬೇಕು. ಸರಿ ಬನ್ನಿ, ಎಷ್ಟಾಗುತ್ತೆ? 300 ರೂಪಾಯಿ ಆಗುತ್ತೆ. ಯಾಕೆ ಕಡಿಮೆ ಕೊಡಿ ಹಂಗಿಂಗ್ ಅಂದ್ಬಿಟ್ಟು ಹೋಗ್ಬಿಟ್ಟು ಹಾಕೊಂಡು ಹೋಗ್ಬಿಡ್ತಾ ಇದ್ವಿ. ಅಲ್ಲಾದ್ರೂ ಅಷ್ಟೇ, ಅಲ್ಲಿಗೆ ಹೋಗಿದ್ರೆ ಬಿಟ್ಬಿಟ್ರೆ ಸೀದಾ ಖಾಲಿ ಬರ್ತಾ ಇರೋದೆ. ಮತ್ ರೋಡಲ್ಲಿ ಯಾರನ್ನ ಕೈ ಹೊಡೆದ್ರೆ ಈ ಕಡೆ ಬರೋರು ಇದ್ರೆ ಹಾಕೊಂಡ್ ಬರೋದು, ಇಲ್ಲ ಅಂದ್ರೆ ಖಾಲಿನೇ ಬಂದ್ಬಿಡ್ತಾ ಇದ್ದು. ಆ ತರ ಮಾಡ್ಕೊಂಡಿದ್ದೆ. ಯಾವಾಗ 2012ರಲ್ಲಿ ನಾನು ಹೊಸದೇ ಬೇರೆದೇ ತಗೊಂಬಿಡೋಣ ಗಾಡಿ ಅಂದ್ಬಿಟ್ಟು ಹೊಸ ತಗೊಳ್ಳೋಣ ಅಂತ ಹುಡುಕ್ತಾ ಇದ್ದೆ. ಅವಾಗ ಸಿಂಗಲ್ ಪ್ಲಗ್ಗಳೆಲ್ಲ ತುಂಬಾ ಚೆನ್ನಾಗಿದ್ದು ಗಾಡಿಗಳು. ಇವಾಗಾದ್ರೂ ಸಿಂಗಲ್ ಪ್ಲಗ್ಗೆ ಡಿಮ್ಯಾಂಡ್ ಇದೆ ಸರ್. ಇವಾಗಾದ್ರೂ ತುಂಬಾ ಲೈಕ್ ಮಾಡ್ತಾರೆ. ಸಿಂಗಲ್ ಡೂಮ್ ಅಂತಾರೆ ಅದನ್ನ. ಸಿಂಗಲ್ ಡೂಮ್ ಇವಾಗ ನಾನ್ ನೋಡಿದ್ರಲ್ವಾ, ಆ ಗಾಡಿನ ಇವಾಗಾದ್ರೂ ಲೈಕ್ ಮಾಡ್ತಾರೆ. ಸೌಂಡ್ ಒಂಥರ ಇರುತ್ತಲ್ಲ ಸರ್, ಆ ಸೌಂಡೇ ಬೇರೆ, ಅದು ಮುಂದ್ಗಡೆ ಲುಕ್ಕೇ ಬೇರೆ. ಅದು ತುಂಬಾ ಚೆನ್ನಾಗಿರುತ್ತೆ ಸರ್. ಆ ಗಾಡಿನ ತಗೊಂಡು ಅವಾಗಿಂದಾನು ನಾವು ಮೇಂಟೈನ್ ಮಾಡ್ಕೊ ಬರ್ತಾ ಇದ್ದೀವಿ. 2013ರಲ್ಲಿ ತಗೊಂಡಿದ್ ನಾನು ಅದು. 2012 ಡಿಸೆಂಬರ್ ತಿಂಗಳು ಗಾಡಿ ಅದು. ನಾನು ನನ್ ಕೈಗೆ ಬಂದಿದ್ದು 2013 6ನೇ ತಿಂಗಳಲ್ಲೇ ನಾ ಬಂತು. ಆಗಸ್ಟ್ ಅಲ್ಲ ಸೆಪ್ಟೆಂಬರ್ ಅಲ್ಲಿ ಏನೋ ತಗೊಂಡಿದ್ದು ನಾನು. ಹೊಸ ಗಾಡಿ ತಗೊಂಡ್ಬಿಟ್ರ? ಇಲ್ಲ, ಹೊಸದಂದ್ರೆ ಅದು ನಾವು ಬಶೀರ್ ಅನ್ನೋರು ಒಬ್ರು ತಗೊಂಡ್ಬಿಟ್ಟು ಬಕ್ಷಿ ಗಾರ್ಡನ್ ಅಲ್ಲಿ ನಿಲ್ಲಿಸ್ಕೊಂಡ್ಬಿಟ್ಟಿದ್ರು. ಅವ್ರಿಗೆ ಅದೇ ಸೆಟ್ ಆಗಲ್ಲ ಅಂತಾರಲ್ಲ, ತಗೊಂಡ್ಬಿಟ್ಟು ಒಂದ್ 3 ತಿಂಗಳು 4 ತಿಂಗಳು ಓಡಿಸಿದಾರೆ, ನಿಲ್ಸ್ಬಿಟ್ಟಿದ್ದಾರೆ. ಫುಲ್ ಟಾರ್ಪಲ್ ಎಲ್ಲ ಹಾಕ್ಬಿಟ್ಟು ಓಡಿಸ್ತಾನೆ ಇಲ್ಲ.
ಆಮೇಲೆ ಅವ್ರು ನನ್ಗೆ ಹೇಳಿದ್ದು, ನೋಡಪ್ಪ ನೀನ್ ಹೆಂಗಿದ್ರು ಡಾಕ್ಯುಮೆಂಟ್ಗಳಿಲ್ಲ, ಹೊಸದು ನಿನ್ಗೆಲ್ಲೂ ಕೊಡಕ್ಕಾಗಲ್ಲ ಅಂತೇಳಿ ಅವರು ಕೊಟ್ಟಿದ್ದಿ ಗಾಡಿನ, ಫೈನಾನ್ಸ್ ಎಲ್ಲ ಹಾಕ್ಸ್ಬಿಟ್ಟು ಅವ್ರದೇ ಗಾಡಿ, ಇನ್ನಾದ್ರೂ ಅವ್ರ ಹೆಸರಲ್ಲಿ ಇರೋದು ಅದು. ಅವಾಗೆಲ್ಲ ಡೇ ನೈಟ್ ಮಾಡ್ತಿದ್ದೀರಾ ಸರ್ ನೀವು? ಸರ್ ನೈಟ್ ಅಂಡ್ ಡೇ ಹೊಡೆದಿದ್ದಿ ಸರ್. 2013, 14, 15 16ರಲ್ಲಿ ಓಲಾ ಆಟೋ ಕ್ಯಾಬ್ಗೆ ಯಾವಾಗ ಬಂದಿದ್ಯೋ ಗೊತ್ತಿಲ್ಲ. ಅವಾಗ ಬಂದಿದ್ದು 2015. ಅದೇ 15 ಅಲ್ಲಿ ಕ್ಯಾಬ್ ಬಂತು, ಬಟ್ ಆಟೋ ಇರ್ಲಿಲ್ಲ ಅವಾಗ. ಅದ್ರಲ್ಲಿ ಆಟೋ ಇರ್ಲಿಲ್ಲ, ಅಂದ್ರೆ ಬರೀ ಕ್ಯಾಬ್ ಮಾತ್ರ ಇದ್ದಿದ್ದು. ಆಮೇಲೆನೆ ಆಟೋಗ್ ಬಂದಿದ್ದು. ಈ ಆಟೋಗ್ ಬರೋಕ್ಕಿಂತ ಮುಂಚೆ ನಾವು ಬರೀ ಇದೇ ರೋಡಲ್ಲೇ ಬಾಡಿಗೆ ಓಡಿಸ್ತಾ ಇದ್ದಿದ್ದಲ್ಲ ಸರ್. ಅವಾಗೆಲ್ಲ 2016ಕ್ಕಿಂತ ಹಿಂದ್ಗಡೆ ಎಲ್ಲ ರಾತ್ರಿನೇ ಜಾಸ್ತಿ ಓಡಿಸಿರೋದು ನಾವು. ಅದ್ ಬಂದ್ಮೇಲೆ ನಾನು 17ರಲ್ಲೂ ಓಡಿಸಿದೀನಿ ಸರ್. 17ರಲ್ಲೂ ಸುಮಾರು ಓಡಿಸಿದೀನಿ. ಆಮೇಲೆ ಬಿಟ್ಬಿಟ್ಟೆ. 17ರಲ್ಲೆಲ್ಲ ಓಡಿಸಿರಲ್ಲ, ಅವಾಗೆಲ್ಲ ನೈಟ್ ಡ್ಯೂಟಿ ಹೆಂಗಿರುತ್ತೆ ಸರ್ ನಿಮ್ದು? ಸಿಕ್ಕಾಪಟ್ಟೆ ಸರ್. ಅವಾಗೆಲ್ಲ ತುಂಬಾ ಕ್ರೇಜ್ ಇತ್ತು ಸರ್, ಚೆನ್ನಾಗಿತ್ತು. ನೋಡ್ರಿ ಜನ ಎಲ್ಲ ಈಗ ಆಟೋ ಸ್ಟ್ಯಾಂಡ್ಗಳೇ ಕಡಿಮೆ ಆಗೋಗಿದೆ ನೋಡಿದ್ರೆ. ಹೌದು, ಜನ ಎಲ್ಲ ನಾವು ಅವಾಗ ಹೆಂಗಿತ್ತು ಗೊತ್ತಾ, ಲೈಫೇ ಒಂಥರ ಥ್ರಿಲ್. ಪ್ರತಿಯೊಬ್ರು ಆಟೋ ಹಿಡಿಯೋಕೆ ಆಟೋ ಸ್ಟ್ಯಾಂಡಿಗೆ ಬರೋರು. ಕೆಲವ್ರನ್ನ ರೇಗಿಸ್ತಿ ಮಜಾ ತಗೊಂತ ಇದ್ವಿ. ಕೆಲವೊಬ್ರು ಆಟೋ ಡ್ರೈವರ್ಗಳು ಅಂದ್ರೆ ಯಾರೋ ಏರಿಯಾದಲ್ಲಿ ನಮ್ಗೆ ನಮ್ಮ ಮೇಲೆ ಯಾರೋ ಒಬ್ರಿಗೆ ಆಟೋ ಡ್ರೈವರ್ ಅಂದ್ಮೇಲೆ ಯಾರಿಗಾನ ಕ್ರಶ್ ಇದ್ದೇ ಇರುತ್ತೆ ಸರ್. ಕೆಲವೊಂದು ಹುಡುಗಿರು ಅವ್ರು ನೋಡ್ದಾಗ್ಲೇ ನಾವು ಅದಕ್ಕೋಸ್ಕರನೇ ಕೆಲವೊಬ್ರು ರೆಡಿ ಮಾಡ್ಸೋರಿದ್ವಿ. ಹುಡುಗಿರ್ನೆಲ್ಲ ಇಂಪ್ರೆಸ್ ಮಾಡ್ಬೇಕು ಏರಿಯಾದಲ್ಲಿ ಇರೋರು ಅಂತ ರೆಡಿ ಮಾಡ್ಸೋರಿದ್ರು. ಅಂದ್ರೆ ಬೇರೆ ಬೇರೆ ಭಾಗದಲ್ಲೆಲ್ಲ ಇರ್ತಾರೆ. ನಮ್ಮ ಇಲ್ಲಿ ನಾನು ಯಾವ್ದು ಆತರ ಮಾಡಿಲ್ಲ ಸರ್. ಯಾಕಂದ್ರೆ ನಾನು ಸಿಕ್ಕಾಪಟ್ಟೆ ಕೇಳಿದ್ದೀನಿ. ಆಟೋ ಡ್ರೈವರ್ದು ಲವ್ ಮೇಲೆ ತುಂಬಾ ಜಾಸ್ತಿ ಇದೆ. ಹೌದು ಸರ್, ಆಟೋ ಡ್ರೈವರ್ದ ಅಂತಲ್ಲ ಸರ್, ಯಾವ ಡ್ರೈವರ್ದೆ ಅಂತೀರಾ? ಡ್ರೈವರ್ಸ್ದೆ. ಡ್ರೈವರ್ಸ್ದಂದ್ರೇನೆ ಲವ್ ಮ್ಯಾರೇಜ್ ಜಾಸ್ತಿ. ಟಿ ಡ್ರೈವರ್ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಕ್ಯಾಬ್, ಲಾರಿ, ಬೇಕಾದ್ರೆ ನೀವು ಸರ್ಚ್ ಮಾಡಿ ಒಂದ್ ಪೋಲ್ ಹಾಕಿ ನಿಮ್ದು ಇದ್ರಲ್ಲಿ ಒಂದಿನ ಡ್ರೈವರ್ಗಳದು ಲವ್ ಮ್ಯಾರೇಜ್ ಡ್ರೈವರ್ಸ್ ಗಳದೇ ಜಾಸ್ತಿ. ಯಾಕಂದ್ರೆ ಸರ್ ಅದು ಹೆಂಗೆ ಅಂದ್ರೆ ಗ್ಯಾಪ್ ಅಲ್ಲಿ ಲವ್ ಆಗೋಗ್ಬಿಡ್ತಾವ ನಮ್ಮ ಅಲ್ವರಾ? ನಿಮ್ಗೆ ಏನೋ ಆಗಿತ್ತು ಸರ್ ಆತರ ಒಂದು ಎಕ್ಸ್ಪೀರಿಯನ್ಸ್ ಏನಾದ್ರು? ಸರ್ ಸಿಕ್ಕಾಪಟ್ಟೆ ಆಗಿದಾವೆ, ಬಟ್ ಯಾವ್ದಕ್ಕೂ ನಾನ್ ಟೈಮ್ ಕೊಡಕ್ ಹೋಗಿಲ್ಲ ಸರ್. ನಾನು ಯಾಕಂದ್ರೆ ಏನೇ ಒಂದ್ ಮಾಡಿದ್ರು ಇವಾಗಾದ್ರೂ ಅಷ್ಟೇ ಸರ್, ನನಗ್ 100 ಜನ ಬೈತಾ ಇದ್ರು ಅವ್ರು ಬೈಯೋದ್ರಿಂದ ಅದನ್ನೆಲ್ಲ ರಿಪೇರಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಹೊರತು ಅದರಿಂದ ನಾನು ಬೈದ್ ಬಿಟ್ರು ಅಂತ ಅವ್ರಿಗೆ ರಿಯಾಕ್ಟ್ ಮಾಡೋದು ಇಲ್ಲ, ಅವ್ರು ಬೈದವ್ರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಉರ್ಸೋ ತರ ಏನೋ ಇನ್ನೊಂದ್ ಮಾಡೋದು ಅದ್ ಮಾಡಕ್ ಹೋಗಲ್ಲ. ನಾನೇನೋ ಒಂದ್ ಮಾಡ್ಬೇಕು, ಆ ಕಡೆನೆ ಹೋಗ್ತಾ ಇರ್ತೀನಿ. ಹುಡುಗಿರ್ನ ಅಷ್ಟೇ, ಅವ್ರ ಇವ್ರು ನೋಡ್ತಾ ಇದ್ರು ನೋಡ್ತಾವಳೆ, ನಾನು ನೋಡ್ಬೇಕು ಏನು ಹಂಗೆ ಅಷ್ಟೇ. ಅಲ್ಲಲ್ಲೇ ಮಾತಾಡ್ಕೊಂಡು ಯಾಕೆ ಸುಮ್ನೆ ಇವ್ರುಗಳ್ನ ನಾವು ಅವಾಗಿಂದಾನು ಹಿಂಗೆ ಸರ್ ಥಿಂಕು, ನೀವ್ ಯಾಕೆ ಸುಮ್ನೆ ಯಾವ್ದೋ ಹುಡ್ಗಿನ್ ಪ್ರೀತಿ ಮಾಡಿ. ನನ್ ಮಚ ಒಬ್ನಿದಾನೆ ಸರ್, ಗೋವಿಂದ ಅಂದ್ಬಿಟ್ಟು, ಅವನು ಹೇಳಿದೆ ಮಚ ಕ್ಷಮಿಸ್ಬಿಡು ಮಚ ಹೇಳ್ತೀನಿ. ಅವನು ಸಿಕ್ಕಾಪಟ್ಟೆ ಇಷ್ಟಪಟ್ಟ ಸರ್ ಒಂದ್ ಹುಡ್ಗಿನ. ಎಷ್ಟು ಅಂದ್ರೆ ಭಯಂಕರ ಇಷ್ಟಪಟ್ಟ. ಖರ್ಚು ಮಾಡ್ದ, ನನ್ ಕಣ್ಣಾರೆ ನೋಡ್ದೆ ಸರ್, ಲಕ್ಷ ಖರ್ಚು ಮಾಡ್ದ, ಏನೇನೆಲ್ಲಾ ಮಾಡ್ದ. ಅದೇನಾಗ್ಬಿಡ್ತು, ಹುಡುಗಿ ಅವನ್ಗೆ ಕೈ ಕೊಟ್ಬಿಡ್ಲು ಸರ್. ಅಷ್ಟೊಂದು ಏರಿಯಾದಲ್ಲ ಗಂಡ ಹೆಂಡತಿ ಅನ್ನೋರು ಸರ್ ನಮ್ಗ. ಅವನ್ಗೆ ಜಾಸ್ತಿ ಹೇಳಿದ್ರೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ ಅವನು. ಅದೇ ನಮ್ಮ ಒಬ್ಬನ ಫ್ರೆಂಡ್ ಅವನು. ಎಲ್ಲ ನಾವು ಎಲ್ಲ ಫಿಕ್ಸ್ ಆಗ್ಬಿಟ್ಟಿದ್ದು, ಇವ್ರಿಬ್ರು ಪಕ್ಕ ಮದ್ವೆ ಅಂತ ಅಂದ್ಬಿಟ್ಟು ಟಕ್ಕಂತ ಉಲ್ಟಾ ಹೊಡೆದ್ ಬಿಡೋದ. ನಾನು ಅವಾಗ್ಲೇ ಓ ಇದ್ರ ಸವಾಸ ಅಂದ್ರೆ ಅದಕ್ಕಿಂತ ಹಿಂದೆನೂ ಇತ್ತು ಸರ್. ಸುಮ್ನೆ ಅವ್ರು ಬರ್ತಾರೆ. ಇವಾಗ ನೋಡ್ರಿ, ಯಾರೇ ಈ ವಿಡಿಯೋ ನೋಡೋರು ಆಗಿರ್ಬೋದು, ಯಾರೇ ಆಗ್ಲಿ, ಬೇರೆ ಬೇರೆ ಒಂದು ಹುಡುಗಿ ನಾನು ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ ಇವಾಗ ಹೆಂಗೆ ಏನ್ ಕತೆ ಅಂದ್ಬಿಟ್ಟು. ನಾವು ಅಂದಾ ಚಂದ ನೋಡ್ತಾ ಹೋದ್ರೆ ಸರ್ ಅದು ಪಕ್ಕ 101% ಫೇಕೇ. ಅದು ಅಂದಾ ಚಂದ ಸಾಕಾಗವಳ ಕೂದಲೋಡು ಹೀರೋಯಿನ್ ಇದ್ದಂಗ ಅವಳ ಒಂದು ಡವು ಅಂದ್ರೆ ಪಕ್ಕ 6 ತಿಂಗಳು ಚುಚಾಪೆ ಅದು. ಕೊಟ್ಬಿಟ್ಟು ಡವ್ ಮಾಡ್ಬಿಟ್ಟು ಹೊಂಟೋದ್ಲ ಆಗೋತದೆ. ಅಂದಾ ಚಂದ ನೋಡ್ಬಾರ್ದು ಯಾವತ್ತಿದ್ರು. ನನಗೆ ಅದೇ ಮೈಂಡ್ ಸೆಟ್. ಒಂದು ಚೆನ್ನಾಗಿರೋ ಹುಡುಗಿಯಿಂದ ಸರ್ ನಾವ್ ಹೆಂಗ್ ಬಿದ್ದಿರ್ತಿರೋ ಅದ್ರಂಗೆ ನಮ್ ತರ ಚೆನ್ನಾಗಿರೋ ಹುಡುಗಿರಿಂದನೇ ಹುಡುಗರು ಬೀಳೋದು. ಒಂದ್ 4-5 ಜನನೇ ಬಿದ್ಬಿಟ್ಟಿರ್ತಾರೆ. ನಾನು ಇವಾಗಾದ್ರೂ ಥಿಂಕ್ ಮಾಡೋದು ಅದನ್ನೇ. ಈ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದಾರ ಒಂದು ಹುಡುಗಿ ಅಕೌಂಟ್ ಇಂದ ಹಾಯ್ ಅಂತ ಮೆಸೇಜ್ ಬಂತು ಅಂದ್ರೆ ಇದ್ ನನಗ್ ಮಾತ್ರ ಬಂದಿರ್ಲಿಕ್ಕೆ ಚಾನ್ಸೇ ಇಲ್ಲ. ನನ್ ಜೊತೆಲಿ ಇನ್ನೂ 4 ಜನಕ್ಕೆ ಹೋಗಿರುತ್ತೆ ಹಂಗೆ. ಅವುಗಳೇ ಎಂತ ಫಿಗರ್ ನನಗೆ ಮೆಸೇಜ್ ಮಾಡ್ಬಿಟ್ಟಾಳ ನೋಡ ಇಲ್ಲಿ ಹಂಗ ಹಿಂಗ ಇವ್ರಿಗೆಲ್ಲ ತೋರ್ಸ್ಕೊಂಡು ಅವಳು ಬರ್ತಾಳೆ, ರಿಪ್ಲೈ ಮಾಡಿಸ್ಕೊತಾಳೆ, ಚೆನ್ನಾಗ್ ಒಂದ್ ಸ್ವಲ್ಪ ದಿನ ಉಜ್ತಾಳೆ, ಒಂದು ನಮ್ಮಿಂದ ಏನೋ ಒಂದ್ ತಗತಾಳೆ, ಆಮೇಲೆ ಅವಳ ಪಾಡ್ಗಳು ಹೋಯ್ತಾ ಇರ್ತಾಳೆ.
ಅಷ್ಟೇ. ಅದ್ ಬಿಟ್ರೆ ಫುಲ್ ಹೈಪ್ ಆಗ್ಬಿಡ್ತೀವಿ ನಾವು. ಹೌದು. ಮೆಸೇಜ್ ಮಾಡ್ಬಿಟ್ರು. ಎಲ್ಲ ಹುಡುಗಿರ್ ಹಂಗಿಲ್ಲ ಸರ್. ಬಟ್ ಚೆನ್ನಾಗಿರೋ ಹುಡುಗಿರು ಯಾವತ್ತಿದ್ರು ಒಂದು ಹುಡುಗನಿಗೆ ಹಾಯ್ ಅಂತ ಮೆಸೇಜ್ ಮಾಡ್ಬಿಟ್ಟು ವಾಲಂಟ್ರಿ ಆಗಿ ಹೋಗಲ್ಲ. ಬೇಕು ಅಂತ. ಅರ್ಥ ಆಯ್ತಾ? ಹೆಂಗಂದ್ರೆ ನೋಡ್ರಿ, ಒಂದ್ ಯಾವ್ದೋ ಒಂದ್ ಪ್ರೀತಿನೇ ಆಗ್ಲಿ ಏನೇ ಆಗ್ಲಿ, ಮದ್ವೆ ಮಾಡ್ಕೊಳ್ಳೋದೇ ಫಿಕ್ಸ್ ಆದ್ರೆ ಈ ಸ್ಟೇಟಸ್ಗಳು ಹಾಕೊಂಡು ಊರ್ ತುಂಬಾ ಸ್ಟೇಟಸ್ಗಳು ಹಾಕೊಂಡು ಅದ್ ಮಾಡ್ಕೊಂಡು, ಇವಾಗ ನೋಡ್ರಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಮ್ಮ ರಿಷಬ್ ಶೆಟ್ರು ಮೇಡಮ್ ಇದಾರಲ್ವಾ, ಅವ್ರ ವೈಫ್ ಮೇಡಮ್, ಅವ್ರು ನೋಡ್ರಿ ಅವ್ರ ಬ್ಯಾಕ್ ಎಂಡ್ ನಲ್ಲಿ ಅವ್ರ ಹಿಂದ್ಗಡೆನೆ ನಿಂತ್ಕೊಂಡು ಒಂದು ದಿನಾನು ಮುಂದ್ಗಡೆ ಬಂದ್ಬಿಟ್ಟು ಒಂದು ಕಡೆ ಫೋಟೋಗಳು ಕೊಡೋದಾಗ್ಲಿ, ಫಿಲಮ್ಗಳಾಗದ್ ಇದ್ ಮಾಡೋದಾಗ್ಲಿ, ಅವ್ರು ನೋಡ್ರಿ ಮೇಕಪ್ ಎಲ್ಲ ಮಾಡಿದ್ರಂತೆ ಕಾಂತಾರ ಫಿಲಮ್ ಅಲ್ಲಿ. ಮೇಕಪ್ ಅವರೇ ಅಂತ ಮಾಡಿದ್ದಾರೆ. ಹೌದು, ಎಲ್ಲ ರಿಷಬ್ ಸರ್ಗೆ ಎಲ್ಲ ಫುಲ್ ಮೇಕಪ್ ಆರ್ಟಿಸ್ಟ್ ಅವರೇ ಅಂತೆ ರಿಷಬ್ ಸರ್ಗೆ. ಅದು ಹಂಗಿರ್ಬೇಕು. ಆ ಮನಸ್ಥಿತಿ ನಮಗ್ ಗೊತ್ತಾಗುತ್ತೆ. ಅಂದ್ರೆ ಮೈಂಡ್ ಮೆಚೋರ್ಡ್ ಇದ್ದವನ್ ಗೊತ್ತಾಗುತ್ತೆ, ದಡ್ ಮುಂಡೆ ಮಕ್ಳು ಗೊತ್ತಾಗಲ್ಲ ಅದು. ಸಖತ್ತಾಗ ಅವಳೆ ಅಂದ್ಬಿಟ್ಟು ಹೋಗ್ಬಿಟ್ಟು ಇವಾಗ ನಮ್ ಮನೇಲೆ ಒಂದ್ ಐತೆ ಸರ್, ಮನೆನೇ ಮುರಿದಾಕ್ಬಿಟ್ಟೈತೆ ಅನ್ಕೋಬಿಡಿ, ಹುಡುಗಿರ್ ಚಟಕ್ಕೆ ಹುಡುಗಿರಿಂದ ಬಿದ್ಬಿಟ್ಟು ಹಂಗಿರ್ತವೆ. ಅದು ಬೆಂಗಳೂರಲ್ಲಂತೂ ಕೆಲವೊಂದು ಹುಡುಗಿರ್ ಇದಾರೆ, ಸಿಕ್ಕಾಪಟ್ಟೆ ಅದೇ ದುಡ್ಡು ಖರ್ಚು, ಏನೋ ಒಂದ್ ಟೋಕನ್ಗೋಸ್ಕರ ಬರ್ತಾರೆ, ಹಾಕಂತಾರೆ, ಹೋಯ್ತಾ ಇರ್ತಾರೆ. ಅಂತವಕ್ಕೆಲ್ಲ ಮಣಿ. ಆಟೋ ಡ್ರೈವರ್ಗಳಂತೂ ಅಲ್ವೇ ಅಲ್ಲ. ಆಟೋ ಡ್ರೈವರ್ಗಳು ಯಾರನ್ನು ನೋಡಿ ಸರ್ ನೀವು, ಪ್ರತಿಯೊಂದ್ರು ಎಲ್ಲ ಎಷ್ಟು ಲವ್ ಸ್ಟೋರಿ ಇದಾವೋ ಎಲ್ಲ ಸಕ್ಸಸ್ಫುಲ್ ಲವ್ ಸ್ಟೋರಿನೇ. ನಮ್ಮನ್ ಬತಿಯಾ ಇಲ್ಲ ಬರ್ಲಾ ಮನೆ ತಕ್ಕ ಡೇರ್ ಅಂಡ್ ಡೇಸ್ ಇರ್ತಾರೆ ಅವ್ರು. ಅಂದ್ರೆ ಅದೇ ಅವ್ರಿಗೆ ಆಲ್ರೆಡಿ, ಯಾಕಂದ್ರೆ ಅವರು ದೊಡ್ಡ ಇವಾಗ ಆಟೋ ಓಡಿಸ್ತಾರೆ ಸರ್. ಅದು ಯಾಕಂದ್ರೆ ಸರ್, ಒಬ್ಬ ಆಟೋ ಡ್ರೈವರ್ ಆಗಿ ಹೇಳ್ತೀನಿ ನಾನು, ನಾವು ನಾರ್ಮಲ್ ಆಗಿ ಯಾವ್ದೇ ಹುಡುಗಿಗೆ ಅಷ್ಟು ಈಜ ಕಮಿಟ್ ಆಗಕ್ ಹೋಗಲ್ಲ ಸರ್. ನಾನು ಹಂಗ ಆಗ್ತೀವಿ ಅಂತಂದ್ರೆ ಅವಳು ನಮ್ಗೆ